ಇಲ್ಲ, ನನಗೆ ಇತ್ತೀಚೆಗೆ ಭೇಟಿ ಆಗಿಲ್ಲ, ಭಾಳ ವರ್ಷಗಳ ಹಿಂದೆ ಭೇಟಿಯಾಗಿದ್ದು. ಆದರೆ ಭೇಟಿ ಆದಂಥ ಸಂದರ್ಭಗಳಲ್ಲಿ ನಾವು ಅವ್ರನ್ನ ನೋಡಿದಾಗ ಬಹಳ ಮೃದು ಸ್ವಭಾವದವರು ಮತ್ತು ಅವರು ಪ್ರತಿಯೊಬ್ಬರನ್ನು ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರು ಪ್ರೀತಿಸೋ ಒಂದು ರೀತಿ, ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ರೀತಿಯನ್ನು ನೋಡಿದರೆ ಅದೆಷ್ಟು ಹೃದಯ ತುಂಬ ಪ್ರೀತಿಯ ಕಣಜವರಲ್ಲಿ ಎಷ್ಟು ತುಂಬಿತ್ತು ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ ಹೇಳೋದಕ್ಕೆ. ಅದನ್ನು ಆ ಕ್ಷಣದಲ್ಲಿ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿತ್ತು. ಹಿಂದೆ ಭಾಳ ಸಲ ನಾನು ಭೇಟಿಯಾಗಿದೆ, ಆ ನಂತರದಲ್ಲಿ ನಾನು ಭೇಟಿ ಆಗಿರಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಂದು ರೀತಿಯ ದೈವಿಕ ಭಾವನೆ ಬರ್ತಿತ್ತು. ಮತ್ತು ಅವರು ಕೂಡ ಹಾಗೆ ಇರ್ತಿದ್ರು ಕೂಡ. ಅದು ವೈಯಕ್ತಿಕವಾಗಿ ಅವರ ಗುಣಧರ್ಮಗಳು ಇಂಥ ದೊಡ್ಡ ಒಂದು ಸ್ಥಾನಮಾನಗಳನ್ನು ಜಗತ್ಪ್ರಸಿದ್ಧಿಯನ್ನು ಪಡ್ಕೊಂಡ್ರೂ ಕೂಡ ಸಹಜವಾದ ಬದುಕನ್ನು, ಒಂದು ನೈಜವಾದ ಬದುಕನ್ನು ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ಮಾದರಿಯ ಬದುಕನ್ನು ಬದುಕಿದಂಥವ್ರು. ಆ ರೀತಿಯ ಬದುಕನ್ನು ಬದುಕೋದು, ಆಮೇಲೆ ತುಂಬ ಸ್ವಾಭಿಮಾನಿ, ಕಠಿಣವಾದ ನಿಲುವುಗಳನ್ನು ತಗೊಳ್ತಿದ್ರು ಮತ್ತು ವೃತ್ತಿ ಧರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾಲಿಸ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಬದುಕಿನಾದ್ಯಂತ ಅರ್ಪಣೆ ಮಾಡಿಕೊಂಡಂಥದ್ದು. ಹಾಗಾಗಿ ಅವರಿಗಾಗಿಯೇ ಈ ಒಂದು ಸಂಗೀತ ಜಗತ್ತು ಹುಟ್ಟಿದೆಯೋ ಅಥವಾ ಸಂಗೀತ ಜಗತ್ತಿಗಾಗಿ ಅವರು ಹುಟ್ಟಿದ್ರು ಅನ್ನೋ ಹಾಗೆ ಒಂದಕ್ಕೊಂದು ಅದನ್ನು ಬಿಡಿಸಿ ಬೇರೆ ಮಾಡಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಆ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು ಅವರು, ಸಂಗೀತ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು. ಏನು ಹೇಳ್ಬೋದು, ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಎಷ್ಟು ಭಾಷೆಗಳಲ್ಲಿ ಸುಮಾರು ಒಂದು 15-20 ಭಾಷೆ ಮಾತಾಡ್ಬೋದು ಅವ್ರು, ಗೊತ್ತಿಲ್ಲ. ಅವರು ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ ಕೂಡ, ಒರಿಸ್ಸಾ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಪಂಜಾಬಿ, ತುಳು, ಕೊಂಕಣಿ, ದಕ್ಷಿಣದ ಭಾಷೆಗಳು, ತಮಿಳು, ಕನ್ನಡ, ತೆಲುಗು, ಜರ್ಮನು, ಜಪಾನ್, ಆ ಥರದ ಫ್ರೆಂಚ್, ಆ ಥರದ ಭಾಷೆಗಳೆಲ್ಲ ಹಾಡಿದ್ದಾರೆ. ಅಂದರೆ ಅದಷ್ಟು ಸುಲಭವಾಗಿ ಒಲಿಯುವಂಥದ್ದಲ್ಲ. ಅವರು ನಮ್ಮ ಭಾಷೆಯನ್ನು ತಮ್ಮದಾಗಿಸ್ಕೊಳ್ತಕ್ಕಂಥದ್ದು ಕ್ಷಣಾರ್ಧದಲ್ಲಿ. ಅದಕ್ಕೊಂದು ದೊಡ್ಡ ಕೃಷಿನೇ ಬೇಕು. ನಾವೊಂದು ಭಾಷೆನ ಕಲಿಬೇಕು ಅಂತಂದರೆ ಅಷ್ಟು ಸುಲಭವಾಗಿ, ಒಂದು ಭಾಷೆ, ನಾನು ಹೇಳೋದು ಒಂದು ಭಾಷೆ, ನಮ್ಮ ಅಕ್ಕಪಕ್ಕದ ರಾಜ್ಯದ ಭಾಷೆನೇ ಅರುಕು ಮುರುಕು ಮಾತಾಡ್ತೀವಿ ನಾವು. ಸಂಪೂರ್ಣವಾಗಿ ಕಲಿಬೇಕು, ಬರ್ಕೊಳ್ಬೇಕು, ಅದನ್ನು ಧ್ಯಾನ ಕೊಟ್ಟು ಅದನ್ನು ಗಮನಿಸಿ ಅಪಭ್ರಂಶವಾಗದೆ ಸ್ಫುಟವಾಗಿ ಹಾಡಬೇಕು ಅಂದರೆ ಅದು ಜಾನಕಿ ಅಮ್ಮವ್ರಿಗೆ ಮಾತ್ರ ಸಾಧ್ಯ. ಅದು ಅವರೊಬ್ಬರೇ. ಇನ್ನೂ ಬಹಳ ದೊಡ್ಡದ ಎತ್ತರದ ದೇಶದ ಗಾಯಕಿಯರು ಇರ್ಬೋದು, ಬಟ್ ಈ ವಿಷಯದಲ್ಲಿ ಜಾನಕಮ್ಮ ಅವ್ರನ್ನ ಬಿಟ್ಟರೆ ಮತ್ತು ಯಾರೂ ಸರಿ ಸಾಧ್ಯ ಅಲ್ಲ ಅವರಿಗೆ. ವಿಶೇಷವಾಗಿ ಅವರು ಕೊನೆಯ ಕ್ಷಣಗಳನ್ನು ನಮ್ಮ ಮೈಸೂರಿನ ಸಾಮ್ರಾಜ್ಯ, ನಮ್ಮ ಸಾಂಸ್ಕೃತಿಕ ನಗರಿಯಲ್ಲಿ ಅವರು ತನ್ನ ಬದುಕನ್ನು ಕೊನೆಗಾಣಿಸ್ಕೋಬೇಕು ಅಂತ ಅವರು ಅಭಿಲಾಷೆ ಪಟ್ಟಿದ್ದು ಕೂಡ ಯಾರಿಗೇನು ಅನಿಸುತ್ತೋ ನನಗೆ ಇದು ನಮ್ಮ ರಾಜ್ಯದ ನಮ್ಮ ಭಾಗ್ಯ ಅಂತ ನಾನು ಅಂತಹ ಒಂದು ಸಾಮ್ರಾಜ್ಞಿಯನ್ನು ನಮ್ಮ ರಾಜ್ಯದ, ನಮ್ಮ ಮೈಸೂರಿನ ಮಣ್ಣಿನಲ್ಲಿ ನಾವೆಲ್ಲ ಸೇರಿ ಮಣ್ಣು ಮಾಡೋದು ಅಂತಂದರೆ ನಿಜಕ್ಕೂ ಕೂಡ ಅದು ಕನ್ನಡಿಗರ ಭಾಗ್ಯ. ಅಗತ್ಯ ಇದೆ ಅದನ್ನು ನಾವು ಹೌದು, ಖಂಡಿತ ಅಗತ್ಯ ಇದೆ. ಯಾವ ನೆಲ ಆದ್ರೂ, ಯಾವ ಭಾಷೆ ಆದ್ರೂ ಅಂತಹ ಒಂದು ಸಾಮ್ರಾಜ್ಞಿಯನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ ಅಂತ ಹೇಳಿದರೆ ಆ ನೆನಪನ್ನು ನಾವು ಚಿರಸ್ಥಾಯಿಯಾಗಿ ಉಳಿಸ್ಬೇಕಾಗ್ತದೆ. ನಾನು ಸಹ ಆ ಒಂದು ಅನಿಸಿಕೆಯಲ್ಲೇ ಭಾವನೆಯಲ್ಲೇ ಇದ್ದೇನೆ. ಸೊ ಸರ್ಕಾರಕ್ಕೆ ನಾನು ಕಲಿಕೆ ಕೊಡ್ತೇನೆ ಅಂತಕ್ಕಂಥ ಸರ್ಕಾರವೂ ಕೂಡ ಅದನ್ನು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ್ತದೆ.
ಜಾನಕಮ್ಮನ್ನ ನಾನು 1975ನೇ ಇಸ್ವಿಯಿಂದ ಬಂದೆ. ರಾಜ್ಕುಮಾರ್ ಅವ್ರ ಜೊತೆ ನನ್ನ ಪ್ರಥಮ ಚಿತ್ರ ಪ್ರೇಮದ ಕಾಣಿಕೆಗೆ ನಾನು ಹೋಗಿದ್ದಾಗ ಈ ಹೊಸದಾಗಿ ಯಾವುದೇ ಗಾಯಕಿ ಹೊಸದಾಗಿ ಕಲಾವಿದೆ ಬಂದರೆ ಜಾನಕಮ್ಮ ಅವರು ಹೊಸ ಕಲಾವಿದೆಯನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳೋರು. ಆಗೆಲ್ಲ ಲೈವ್ ಆರ್ಕೆಸ್ಟ್ರಾ ಇತ್ತು. ಆಗ ನಾವು ಅಲ್ಲಿ ಹೋಗಿ ಜಾನಕಮ್ಮ ಅವ್ರನ್ನ ನೋಡಿದಾಗ ನಮ್ಮ ವಾಯ್ಸನ್ನು ನೋಡಿ ಅವರ ಆ ವಾಯ್ಸಿನ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದೆಗೂ ಕೂಡ ಧ್ವನಿಯನ್ನು ನೀಡ್ತಾಯಿದ್ರು. ಅವರಲ್ಲಿ ಇರುವಷ್ಟು ವೈವಿಧ್ಯತೆ ನಾವು ಇನ್ಯಾರಲ್ಲೂ ಕಾಣೋಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಸರಳ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವರು ಬಹಳ ವಿರಳ ಅಂತ ನನಗನ್ಸುತ್ತೆ. ಕನಿಷ್ಠ 20 ಭಾಷೆಗಳಲ್ಲಿ 48,000 ಹಾಡು ಹೇಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅಂಥ ಶ್ರೇಷ್ಠ ಗಾನ ಕೋಗಿಲೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಿಜಕ್ಕೂ ಭಾರತೀಯ ಚಿತ್ರರಂಗಕ್ಕೆ ಇದು ಬಹಳ ದೊಡ್ಡ ನೋವು. ಆದರೆ ಕನ್ನಡ ಚಿತ್ರರಂಗಕ್ಕಂತೂ ನಿಜವಾಗ್ಲೂ ಆ ಜಾಗನ ಬರೆಸಲಿಕ್ಕೆ ಸಾಧ್ಯವೇ ಇಲ್ಲ. ಶತಮಾನಕ್ಕೊಂದು ನಕ್ಷತ್ರ ಅಂತಾರಲ್ಲ, ಹಾಗೆ ಜಾನಕಮ್ಮನವರು ಕೊಟ್ಟಂಥ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ನಮ್ಮ ಗೆಲುವಿನ ಹಿಂದೆ ಅವರಿದ್ದರು. ಇವತ್ತು ಅಲ್ಲಿ ಅವ್ರು ಮಲಗಿದ್ದು ನೋಡಿದಾಗ ನಿಜವಾಗ್ಲೂ ಶಾಂತವಾಗಿ ಚಿರನಿದ್ರೆಗೆ ಜಾರಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಪ್ರೇಕ್ಷಕ ವರ್ಗಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ. ಅದರ ಮೂಲಕ ಜಾನಕಮ್ಮನವರು ನಿರಂತರವಾಗಿ ಅವರ ಅಧ್ಯಯನದಿಂದ ಇರ್ತಾರೆ ಅನ್ನುವಂಥ ನಂಬಿಕೆ. ಇದೆಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಜಾನಕಮ್ಮ ಯಾವ ರೀತಿ ಅಂತಂದರೆ, ಎಲ್ಲೇ ಸಿಗಲಿ 5 ನಿಮಿಷದಲ್ಲಿ ನಮ್ಮೊಳಗಿದ್ದಂಥ ನೋವು, ಯಾತನೆ, ಅನುಭವಿಸಿದ ಕಷ್ಟ ಮತ್ತು ನಮಗೇನು ಬೇಕು ಬೇಡ ಇವಿಷ್ಟನ್ನು ಗ್ರಹಿಸ್ಕೊಳ್ಳುವಂಥ ಶಕ್ತಿ ಅವರು. ಭಾಳ ದೊಡ್ಡ ಶಕ್ತಿ ಅದು. ಅತ್ಯಂತ ಆಪ್ತತೆಯಿಂದ ಪ್ರೀತಿಯಿಂದ ಕೇಳೋದು. ನನಗೀಗಲೂ ನೋವಾಗೋದು, ನಾನು ಕಳ್ಕೊಂಡಿರೋದು ಯಾವುದು ಅಂತಂದರೆ, ನನಗೆ ಅವರನ್ನು ನಾನು ನಮ್ಮ ಮೀಸೆ ಸೀನಿನ ರಾಜ್ಕುಮಾರ್ ಅವರ ಬಾಮೈದವ್ರಿಗೆ ಫೋನ್ ಮಾಡಿದ್ದೆ. ಅಣ್ಣ, ನಾನು ಜಾನಕಮ್ಮನ ನೋಡೋಕ್ಕೆ ಬರಬೇಕು, ನಾನೆಲ್ಲ ಅರೇಂಜ್ ಮಾಡ್ತೀನಿ ಬಾಮ್ಮ ಅಂದರು. ನನಗೆ ಯೋಗ ಇಲ್ಲ, ನನಗೆ ನೋಡೋಕ್ಕೆ ಆಗಲಿಲ್ಲ. ಅವ್ರದ್ದು ಇಲ್ಲಿ ಮೈಸೂರಿನಲ್ಲಿ ಒಂದು ಸಾಂಗ್ ಇದಾಗಿತ್ತಲ್ಲ, ಅವರ ಹಾಡುಗಳು. ಸರಿ, ಯಾವಾಗಾದರೂ ಹೊರಗಡೆ ನಾವು ಹೆಚ್ಚು ಯಾವ್ದಾದ್ರೂ ಮನೆಯಲ್ಲಿ ಮೀಟ್ ಮಾಡ್ತೀವಿ, ಅವ್ರ ಮನೆಯಲ್ಲಿ ಮೀಟ್ ಮಾಡ್ತಿದ್ವಿ, ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಟ್ರಾವೆಲ್ ಮಾಡುವಾಗ ಹೀಗೆ ಅವರನ್ನು ಮೀಟ್ ಮಾಡ್ತೀವಿ. ಸರ್, ಸ್ಮಾರಕ ಸರ್ಕಾರ ಮಾಡಲಿ. ನನಗೆ ಅದ್ರ ಬಗ್ಗೆ ನನಗೆ ಅವರು ನಿರಂತರವಾಗಿ ಉಳಿಯೋದಾದರೆ ಅಧ್ಯಯನ ಪೀಠ ಆಗಲಿ ಅಂತ. ಸಂಗೀತ ಅಧ್ಯಯನ ಪೀಠ ಆದರೆ ಅವರು ಶಾಶ್ವತವಾಗಿ ಉಳಿತಾರೆ, ಅನೇಕರಿಗೆ ದಾರಿದೀಪ ಆಗ್ತಾರೆ ಅನ್ನೋದು ನಮ್ಮ ಆಸೆ. ಜಾನಕಮ್ಮರು ಸುಮಾರು 20 ಭಾಷೆಯಲ್ಲಿ